ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕಪ್ಪ ಇಲ್ಲಿ ಬಿದ್ದಿದ್ಯಾ? ಏಳು, ಮೇಲೇಳಪ್ಪ, ಮೇಲೇಳು. ಏಳು, ಮೇಲೇಳಪ್ಪ, ಮೇಲೇಳಪ್ಪ. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ನೀವು ನನ್ನನ್ನು ಮುಟ್ಟಿದ ಹಾಗೆ ನನ್ನ ಮೈಯಲ್ಲಿ ಏನೋ ಒಂಥರ ಶಕ್ತಿ ಬಂದ ಹಾಗಾಯ್ತು. ಸುಸ್ತು, ಆಯಾಸ ಎಲ್ಲ ಹೊರಟೋಯ್ತು. ನಿಜವಾಗ್ಲೂ ನೀವು ಪವಾಡ ಪುರುಷರು. ಪವಾಡ ಎಲ್ಲ ಭಗವಂತನ ಲೀಲೆ. ತಂಗಿನ ಹುಡುಕೊಂಡು ಅಲಿತಾ ಇದೆಯಾ? ಹೌದು ಸ್ವಾಮಿಗಳೇ. ಮತ್ತಿನ್ ಯಾಕೀ ಗಾಯ? ಯಾರಾದ್ರೂ ಹೊಡೆದ್ರೇನು? ಹೌದು ಸ್ವಾಮಿ, ನೀವು ಹೇಳಿದ ಹಾಗೆ ನಾನು ನನ್ನ ತಂಗಿನ ಹುಡ್ಕೊಂಡು ಅಲಿತಾ ಇದ್ದೀನಿ. ನನಗೆ ಯಾಕೋ ಒಂದು ಹುಡುಗಿ ನನ್ನ ತಂಗಿ ಥರನೇ ಕಾಣಿಸಿದ್ಲು ಅಂತ ಅವಳ ಕೈ ಹಿಡ್ಕೊಂಡೆ. ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಥರ ನನ್ನನ್ನು ಹೊಡೆದ್ಬಿಟ್ರು. ನಿನ್ನ ಮುಖ ನೋಡಾದ್ರೂ ಗೊತ್ತಾಗ್ಲಿಲ್ವಾ ಅವ್ರಿಗೆ ನೀನ್ ಅಂಥ ಮನುಷ್ಯ ಅಲ್ಲ ಅಂತ? ನಿನ್ ನೋಡಿದ್ರನೇ ಗೊತ್ತಾಗುತ್ತೆ ನಿನಗೆ ಪರಸ್ತ್ರೀ ವ್ಯಾಮೋಹ ಇಲ್ಲ ಅಂತ. ನೀನು ಬೇರೆ ಹೆಣ್ಣು ಮಕ್ಕಳನ್ನ ಕಣ್ಣೆತ್ತಿ ಸಹ ನೋಡಲ್ಲ ಅಂತ. ಆದ್ರೂ ಹೇಗೆ ಹೊಡೆದಿದ್ದಾರೆ? ಅವ್ರು ಮಾಡಿರೋದು ಬಹಳ ದೊಡ್ಡ ತಪ್ಪು. ಹಾಗೇನಿಲ್ಲ ಬಿಡಿ ಸ್ವಾಮಿಗಳೇ. ದೇವರು ಬೆನ್ನು ಮೂಳೆ ಮುರಿಯೋ ಹಾಗೆ ಪೆಟ್ಟು ಕೊಡ್ತಿರುವಾಗ ಇನ್ನು ಮನುಷ್ಯ ಪೆಟ್ಟು ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಎಲ್ಲ ನನ್ನ ಗ್ರಹಚಾರ ಅಷ್ಟೆ. ಅಷ್ಟೊಂದು ನಿರಾಶೆ ಆಗ್ಬೇಡ ಕಂದ. ನಂಬುದವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ನೀನೊಂದು ಕೆಲಸ ಮಾಡು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ. ಅದು ಬಹಳ ಮಹಿಮೆಯುಳ್ಳ ದೇವಸ್ಥಾನ. ಆ ಶಿವನ್ಗೋಗಿ ಬೇಡ್ಕೋ. ಆ ಶಿವ ನಿನ್ ಕೈ ಬಿಡಲ್ಲ. ನಿನ್ನ ತಂಗಿ ಸಿಕ್ಕೇ ಸಿಗ್ತಾಳೆ. ಅವಳ ಉಸಿರು ನಿನ್ನಲ್ಲಿ ಬಂದಿಯಾಗಿದೆ, ನಿನ್ನ ಉಸಿರು ಅವಳಲ್ಲಿ. ಇಬ್ಬರಲ್ಲಿ ಒಬ್ಬರು ಜೀವಂತವಾಗಿದ್ದಾರೆ ಅಂದ್ರೆ ಇನ್ನೊಬ್ಬರು ಜೀವಂತ ಅಂತಾನೇ ಅರ್ಥ. ಆ ಭಗವಂತ ಬೆಸ್ತಿರೋ ಸಂಬಂಧನ ಬೇರೆ ಯಾರು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ನಂಬಿಕೆಯನ್ನ ಗಟ್ಟಿಯಾಗಿ ಹಿಡ್ಕೋ. ಅದೇ ನಿನ್ನ ನಿನ್ನ ತಂಗಿ ಹತ್ರ ಕರ್ಕೊಂಡು ಹೋಗುತ್ತೆ. ಹೋಗು, ಖಂಡಿತ ನಿನ್ ತಂಗಿ ಸಿಕ್ಕೇ ಸಿಗ್ತಾಳೆ. ತಡ ಮಾಡಬೇಡ. ತಡ ಮಾಡಿದ್ರೆ ಅಮೃತನೂ ವಿಷ ಆಗುತ್ತೆ. ಹೋಗು ಮಗು, ಬೇಗ ಹೋಗು. ನಿಮ್ಮಿಂದ ತುಂಬಾ ಉಪಕಾರ ಆಯಿತು. ನಿಮ್ಮನ್ನು ನೋಡ್ತಾ ಇದ್ರೆ, ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನನ್ನ ತಂಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿನ್ನೂ ಹೆಚ್ಚಾಯಿತು. ದಯವಿಟ್ಟು ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು. ಬರ್ತೀನಿ ಸ್ವಾಮಿ. ಒಳ್ಳೇದಾಗ್ಲಿ.
ಮೇ ಕಮಿನ್. ಎಸ್ ಕಮಿನ್ ಸರ್. ನೀವು ನಮ್ಮ ಆಫೀಸ್ಗೆ ಬರ್ಬೋದು ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ಸರ್. ಯಾವಾಗ ಬೇಕಾದರೂ ಬರಬಹುದು. Thank you, thank you. ಬಿ ಸೀಟ್ ಸರ್. ಕುಡಿಯೋಕ್ಕೇನಾದರೂ ಕಾಫಿ ಟೀ ಏನಾದರೂ ತಗೋತೀರಾ? ಏನೂ ಬೇಡ ಸರ್. ಏನು ಸರ್, ಸದಾ ಕಾಲ ಕ್ರಿಮಿನಲ್ಗಳ ಜನ್ಮ ಜಾಲಾಡೋ ನೀವು ಸೈಬರ್ ಆಫೀಸ್ ಕಡೆ ಬಂದಿದ್ದೀರಾ? ಹೇಳಿ ಕಳಿಸಿದ್ರೆ ನಾನೇ ಬಂದ್ಬಿಡ್ತಿದ್ದೆ. ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ನಾನು ಬಂದೆ. ನೀವೇ ಬಂದಿದ್ದೀರಾ ಅಂದರೆ ವಿಷಯ ಏನೋ ದೊಡ್ಡದಿದೆ ಅಂತ ಅರ್ಥ. ಏನು ಸರ್? ಏನು ಮಾಡೋದು ಸರ್, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಅಡ್ವಾಂಟೇಜಸ್ ಎಷ್ಟಿರ್ತಾವೋ ಡಿಸ್ಅಡ್ವಾಂಟೇಜಸ್ಸು ಅಷ್ಟೇ ಇರ್ತಾವೆ. ಒಬ್ಬರು ತಪ್ಪು ಮಾಡಿ ಇನ್ನೊಬ್ರು ತಲೆ ಮೇಲೆ ಹಾಕೋದು ಅಗದಿ ಸರಳ ಆಗ್ಬಿಟ್ಟೈತಿ. ತಪ್ಪು ಮಾಡಿನೂ ತಪ್ಪಿಸ್ಕೊಳಕ್ಕೆ 1000 ದಾರಿ ಅದಾವ. ಹೌದು ಸರ್, ನಾರ್ಮಲ್ ಕ್ರೈಮ್ಗಿಂತ ಡಿಜಿಟಲ್ ಕ್ರೈಮು, ಸೈಬರ್ ಕ್ರೈಮು, ಫ್ರಾಡ್ ಕೇಸಸ್ಸು ಇತ್ತೀಚೆಗೆ ಜಾಸ್ತಿ ಆಗಿದೆ ಸರ್. ಕೆಲವೊಂದು ಸಾಲ್ವ್ ಮಾಡೋದು ನಮಗೂ ಕಷ್ಟ ಆಗ್ತಿದೆ ಸರ್. ಹಾಂ, ಅದಿರಲಿ ಸರ್. ನಿಮ್ಮ ಕೇಸ್ ಏನು ಅಂತ ಹೇಳಿ ಸರ್. ನಾನು ನಿಮಗೊಂದು ನಂಬರ್ ಕೊಡ್ತೀನಿ. ಆ ನಂಬರು ಹ್ಯಾಕ್ ಆಗೈತೋ ಇಲ್ಲ ಅಂಥೇಳಿ ಚೆಕ್ ಮಾಡಬೇಕು. ಹಂಗೆ ಒಂದು ವಾಯ್ಸ್ ಸ್ಯಾಂಪಲ್ಲು ಕಳಿಸ್ತೀನಿ. ಆ ವಾಯ್ಸ್ ಸ್ಯಾಂಪಲ್ಲು ಒಬ್ಬರದನೋ ಅಥವಾ ಬೇರೆ ಬೇರೆ ಮಂದಿದು ಅಂಥೇಳಿ ಚೆಕ್ ಮಾಡಿ ಹೇಳಬೇಕು. ಓಕೆ ಸರ್. ಏನಾಗಿದೆ ಅಂತ ಸ್ವಲ್ಪ ಡೀಟೇಲಾಗಿ ಹೇಳಿದ್ರೆ ವಿ ಕ್ಯಾನ್ ಟ್ರೇಸ್ ಇಮಿಡಿಯೇಟ್ಲಿ ಆ್ಯಂಡ್ ಈಸಿಲಿ ಸರ್. ಎಸ್ ಶೋರ್. ಹೋದ ವಾರ ಶಿವಪುರದ ಅಧ್ಯಕ್ಷೆ ತುಳಸಿಯವರ ಕಿಡ್ನ್ಯಾಪ್ ಮತ್ತು ಮರ್ಡರ್ ಕೇಸ್ ಬಗ್ಗೆ ನೀವು ಕೇಳಿರ್ತೀರಿ. ಹಾಂ, ಗೊತ್ತಿದೆ ಸರ್. ಆ ಕೇಸ್ನಾಗ ನಮಗೊಂದು ಹೊಸ ಟ್ವಿಸ್ಟ್ ಸಿಕ್ಕೈತಿ. ಕಿಡ್ನ್ಯಾಪ್ ಮಾಡಕ್ಕೆ ಹೇಳಿದ್ದು ಅವ್ರ ನಾದ್ನಿ ಜ್ಯೋತಿ ಅವರು. ಬಟ್ ಜ್ಯೋತಿಯವ್ರು ಹೇಳಕತ್ತಾರ ನಾನು ಕಿಡ್ನ್ಯಾಪ್ ಮಾಡೋಕೆ ಅಷ್ಟೇ ಹೇಳಿದೆ, ಬಟ್ ಕೊಲೆ ಮಾಡೋಕ್ಕಲ್ಲ ಅಂಥೇಳಿ. ಆದರೆ ಕಿಡ್ನ್ಯಾಪ್ ಮಾಡಿದಂಥ ವ್ಯಕ್ತಿಗಳು ಸರ್ ನಮಗೆ ಜ್ಯೋತಿಯವ್ರ ಫೋನಿಂದನೇ ಇನ್ಸ್ಟ್ರಕ್ಷನ್ ಬಂದು ಕೊಲೆ ಮಾಡೋಕೆ ಹೇಳ್ಯಾರ ಅಂತ ಹೇಳಕತ್ತಾರ. ಅದಕ್ಕೆ ಕಾಲ್ ರೆಕಾರ್ಡ್ಸು ಅದಾವ, ವಾಯ್ಸ್ ಸ್ಯಾಂಪಲ್ಲು ಐತಿ. ಕನ್ಫ್ಯೂಷನ್ ಶುರು ಆಗಿದ್ದು ಅಲ್ಲಿಂದ. ಸರ್ ಅದು ನನ್ನ ಇನ್ಸ್ಟಿಂಕ್ಟ್ ಪ್ರಕಾರ ಜ್ಯೋತಿ ವಾಯ್ಸ್ ಅಲ್ಲ ಅಂತ ಅನ್ಸಾಕತ್ತೈತಿ. ಬಟ್ ಇರೋ ಎವಿಡೆನ್ಸ್ ಎಲ್ಲ ಜ್ಯೋತಿನ ಫೋನ್ ಮಾಡೋಣ ಅಂತ ಹೇಳಕತ್ತಾವ. ಈಗ ನಿಮಗೆ ಜ್ಯೋತಿ ಫೋನ್ ನಂಬರು ಆಮೇಲೆ ವಾಯ್ಸ್ ಸ್ಯಾಂಪಲ್ಲು ಎರಡೂ ಕಳಿಸ್ತೀನಿ. ದಯವಿಟ್ಟು ಚೆಕ್ ಮಾಡಿ ಹೇಳ್ರಿ. ಸೆಂಡ್ ಮಾಡೀನಿ ಸರ್. ಓಕೆ, ಗಿವ್ ಮೀ ಸಮ್ ಟೈಮ್ ಸರ್, ವಿ ವಿಲ್ ಚೆಕ್. ಸರಿ. ನೀವು ಫೋನ್ ಮಾಡಿ ಅವಳ ಕೊಂದಾಕು ಅಂತ ಹೇಳಿದ್ಕೆ ನಾನು ಕೊಂದಾಕಿದ್ದು. ಸುಳ್ಳು ಬೊಗಳ್ಬೇಡ. ನನ್ನ ವಾಯ್ಸ್ ಅಲ್ಲ ಅಣ್ಣ ಅದು. ನನ್ನ ಮಾತನ್ನ ದಯವಿಟ್ಟು ನಂಬು. ನನ್ನ ತಪ್ಪನ್ನು ಯಾರೋ ಅಸ್ತ್ರವಾಗಿ ಬಳಸಿ ನನ್ನ ತಪ್ಪಿತಸ್ಥೆಯಾಗಿ ಮಾಡಿದ್ದಾರೆ ಅಣ್ಣ. ಹಾಂ ಸರ್, ನಿಮ್ಮ ಅನುಮಾನ ನಿಜಾನೇ. ಅಂದ್ರೆ ಈ ಎರಡು ವಾಯ್ಸು ಬೇರೆ ಬೇರೆ. ಹೌದು ಸರ್, ಎರಡು ವಾಯ್ಸು ಬೇರೆ ಬೇರೆನೇ ಇದೆ. ಅಷ್ಟೇ ಅಲ್ಲ ಸರ್, ಜ್ಯೋತಿ ಅವ್ರ ನಂಬರ್ನ ಹ್ಯಾಕ್ ಮಾಡಿದ್ದಾರೆ. ಅಂದ್ರೆ ಜ್ಯೋತಿ ನಂಬರ್ನ ಹ್ಯಾಕ್ ಮಾಡಿ ಯಾರೋ ಅವ್ರ ವಾಯ್ಸ್ನಾಗ ಮಿಮಿಕ್ ಮಾಡಿ ಫೋನ್ ಮಾಡ್ಯಾರ ಅಂತ ಹೇಳಕತ್ತೀರಿ. ಎಸ್ ಸರ್, ಇಟ್ಸ್ ಪಾಸಿಬಲ್. ಐ ಥಿಂಕ್ ಅವ್ರ ಬಗ್ಗೆ ಯಾರೋ ಗೊತ್ತಿರೋರೇ ಇದನ್ನ ಮಾಡಕ್ ಸಾಧ್ಯ ಸರ್. ಯಾರಿರ್ಬೋದು? ಸದಾ ಜ್ಯೋತಿ ಮೇಲೆ ಅನುಮಾನ ಪಡೋ ಆ ನಂಜಪ್ಪ ಇರ್ಬೋದಾ? ಇಲ್ಲ ಆಕಿನ ಮೇಲೆ ಸಿಟ್ಟಿಗೆದ್ದಿರೋ ಇಂದ್ರನ? ಇಲ್ಲ ಅಂತಂದ್ರ ಕ್ರಿಮಿನಲ್ ಅಭಿ ಇರ್ಬೋದಾ?